ಓಕೆ ಮಹೇಶ್ ಅವರೇ, ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಓಕೆ, ಗೇಮ್ ಚೇಂಜ್ ಮಾಡಿದ್ಯಾ ಇಲ್ಲ ಶಂಕರ್ ಅವ್ರ ಗೇಮ್ ಹೇಗಿದೆ? ಇಲ್ಲ ಸರ್, ಅವ್ರು ಹೇಳ್ಬೇಕಂದ್ರೆ ಮೈನ್ ಅವರು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮೂವಿನೇ ಜಾಸ್ತಿ ಮಾಡೋದು, ಸಮಾಜಕ್ಕೆ ಒಳ್ಳೊಳ್ಳೆ ಸಂದೇಶ ಕೊಡ್ತಾರೆ. ಈ ಸಿನಿಮಾ ನಾನು ಕಮರ್ಷಿಯಲ್ ಮೂವಿ ಅನ್ನೋದಕ್ಕಿಂತ ಒಳ್ಳೊಳ್ಳೆ ಕಂಟೆಂಟ್ ಇದೆ ಸರ್. ಅಂದರೆ ನಮ್ಮ ಗೌರ್ಮೆಂಟಲ್ಲಿ ಏನೇನು ಮೋಸ ಆಗ್ತಾಯಿದೆ, ಒಂದು ಡಿಪೋದಲ್ಲಾಗಿರ್ಬೋದು, ಒಂದು ಮಾಲ್ಗಳಲ್ಲಾಗಿರ್ಬೋದು, ಒಬ್ಬ ಕರೆಕ್ಟಾಗಿರೋ IAS ಅಧಿಕಾರಿ ಬಂದರೆ ಹೆಂಗೇನು ಚೇಂಜ್ ಮಾಡ್ಬೋದು ಅಂತ ತೋರಿಸಿದ್ದಾರೆ. ರಿಯಲ್ ಲೈಫಲ್ಲಿ ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಸರ್. ಇರೋರ್ನೆಲ್ಲ ಸಾಯಿಸಿದ್ದಾರೆ, ಅದು ನಿಮಗೂ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. ನಮ್ಮ ಕರ್ನಾಟಕದಲ್ಲಿರೋ ಖಡಕ್ IAS ಆಫೀಸರ್, IPS ಕೊಲೆಗಳು ನಡೆದೋಗಿದೆ. ಅಂಥವ್ರು ಇದ್ದಿದ್ರೆ ಹೆಂಗೆ ಚೇಂಜ್ ಆಗ್ತಾಯಿತ್ತು ಅಂತ ತುಂಬ ಖುಷಿಯಾಗುತ್ತೆ ಸರ್. ಇವಾಗೆಲ್ಲ ಅಂಥವ್ರು ಇಲ್ಲ, ಅದೊಂದು ನಮ್ಮ ದೌರ್ಭಾಗ್ಯ. ಯಾಕೆಂದರೆ ಇವಾಗ ಒಂದು ಡಿಪೋದಲ್ಲಿ ಏನು ಸ್ಕ್ಯಾಮ್ ನಡೀತಿದೆ ಅಂತ ಪಕ್ಕ ತೋರಿಸಿದ್ದಾರೆ. ನಮ್ಮ ಗೌರ್ಮೆಂಟ್ ಡಿಪೋದಲ್ಲಿ ಅಕ್ಕಿ ಮೂಟೆಗಳನ್ನ ಏನೇನು ಮಾಡ್ತಾಯಿದ್ದಾರೆ, ಸಣ್ಣ ಅಕ್ಕಿ ಅಂದ್ಬಿಟ್ಟು ಏನೇನು ಕಲುಷಿತ ಮಾಡಿ ಮಿಕ್ಸ್ ಮಾಡಿ ಎಲ್ಲೇ ಸೇಲ್ ಮಾಡ್ತಾಯಿದ್ದಾರೆ, ಹೆಂಗೆ ಮಾಡ್ತಾಯಿದ್ದಾರೆ ಅಂತ. ಒಂದು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಒಂದು ಫೈರ್ ಇಂಜಿನ್ ಹೋಗೋಕೆ ದಾರಿ ಕೊಟ್ಟಿರಲ್ಲ, ಎಲ್ಲ ಇದು ಮಾಡಿರ್ತಾರೆ. ಎಲ್ಲೇನೋ ಒಂದು ಫೈರ್ ಆಕ್ಸಿಡೆಂಟ್ ಆಯಿತು, ಹೆಂಗೆ ಹೋಗುತ್ತೆ, ಏನು ಮಾಡುತ್ತೆ, ಅದೆಲ್ಲ ಕ್ಲಿಯರಾಗಿ ಕಟ್ಟಾಗಿ ತೋರಿಸಿದ್ದಾರೆ. ಮತ್ತು ಎಲೆಕ್ಷನ್ ಟೈಮಲ್ಲೂ ಅಷ್ಟೇ, ನಾವೆಲ್ಲ ನನ್ನ ಮಗಂದು ನಮ್ಗೆ ಎಷ್ಟು ಕೊಡ್ತಾಯಿದ್ದಾರೆ ಸರ್? 500,000 ಕೊಡ್ತಾಯಿದ್ದಾರೆ ಅಷ್ಟೇ. ನನ್ನ ಮಗನ ಎಷ್ಟೆಷ್ಟು ದುಡ್ಡು ದುಡಿತಾ ಇದ್ದಾರೆ ಅಂದರೆ 100 ಕೋಟಿ ಇದ್ದಿದ್ರೆ, ಬಡ್ಜೆಟ್ ಇದ್ದರೆ ನಮ್ಮ ಜನಕ್ಕೆ ಒಳ್ಳೇದು ಮಾಡೋಕ್ಕೆ ಅವ್ರು ಲಕ್ಷಾಂತರ ಕೋಟಿ ದುಡಿತಾ ಇದ್ದಾರೆ. ಹಿಂಗೆ ಅಂದರೆ ಒಬ್ಬ ಮನುಷ್ಯನ ತಲೆಗೆ 1,00,000 2 ಲಕ್ಷ ದುಡಿತಾ ಇದ್ದಾರೆ. ನಮಗೆ ಕೊಡ್ತಾ ಇರೋದೆಷ್ಟು? 1,000. ನನ್ನ ಮಗನ ಕೇಳ್ತೀರಾ? 10,000 20,000 ಕೇಳ್ರಿ ಓಟ್ಗೆ. 1,000 2,000 ಏನಕ್ಕೆ ಕೇಳ್ತೀರಾ? ಅಲ್ಲ, ಕೊಟ್ಟೇನು ಓಟ್ ಹಾಕಲ್ಲ. ಆಯ್ತು, 2,000 ಏನೋ ಕೊಡ್ತಾ ಇದೆಯಾ ಗುರು? 1,000 ಏನೋ ಕೊಡ್ತಾ ಇದೆಯಾ ನಿನಗೆ? ಕೊಡ್ತಾ ಇದೆಯಾ? ಕೊಡು, 20,000 ಕೊಡು. ಕರೆಕ್ಟ್ ಅಲ್ವಾ? ನೀನು 1,00,000 ದುಡಿತಾ ಇದೆಯಲ್ಲ, ನನ್ನಿಂದ 20,000 ಕೊಡು. ನೀನು ಹೆಂಗಿದ್ರು ನಮ್ಮಮ್ಮ ನೀನು ಮಾಡಲ್ಲ, ನಂಗೆ ಗೊತ್ತದು. ಏನಕ್ಕಿದ್ದ ಹಾಕಲ್ಲ. 20,000 ತೊಗೋಬೇಕು. ಓಟ್ ಹಾಕ್ಬಾರ್ದು ಅವನ್ನ. ಅವಾಗ ರಾಜಕಾರಣಿಗೆ ಹೇಳೇನಾಗಿ ಹೋಗ್ತಾರೆ, ಅವ್ರ ಹತ್ರ ತಲೆಗೆ 20,000 10,000 ಕೊಟ್ಟು ಓಟ್ ಕೊಂಡ್ಕೊಳ್ತಾ ಇದ್ದಾಗ ಅವ್ರ ಹತ್ರ ದುಡ್ಡು ಖಾಲಿ. ಅಂಥವ್ರಿಗೂ ನಾವು ಓಟ್ ಹಾಕೋದು ಬೇಡ. ಖಾಲಿ ಜಾಬಲ್ಲಿ ಬಿದ್ದಿಲ್ಲ ಅವರು, ಒಳ್ಳೆಯವ್ರಿಗೆ ಓಟ್ ಹಾಕೋಣ. ನೀನು 500,000 ಇಸ್ಕೊಂಡು ಅವ್ನಿಗೆ ನಿಯತ್ತು, ಅದೆಲ್ಲ ನಾಟಕ ಸರ್. ಇದು ಸಿನಿಮಾದಲ್ಲಿ ಒಂದೊಂದು ಒಳ್ಳೊಳ್ಳೆ ಪಾಯಿಂಟ್ಗಳಿದೆ, ತುಂಬ ಖುಷಿ ಆಗುತ್ತೆ. ಮತ್ತು ಓಟ್ ಹಾಕೋರು ಗ್ರೇಟ್ ಸರ್. ಓಟ್ ಹಾಕ್ದಿರೋ ನನ್ನ ಮಕ್ಳು ಇರ್ತಾರಲ್ಲ, ಓಟ್ ಹಾಕ್ದೇ ಇರೋನಿಗೆ ಈ ದೇಶ ಏನು ಮಾಡಬಾರ್ದು. ಯಾಕೆಂದರೆ ಅವ್ನು ನಮ್ಮ ದೇಶಕ್ಕೋಸ್ಕರ ಒಂದು ಬೆರಳಿಗೆ ಇಂಕ್ ಹಾಕೋಷ್ಟು ಟೈಮ್ ಇರಲ್ವ ಅವನಿಗೆ. ಆ ಟೈಮ್ ಕೊಟ್ಟಿಲ್ಲ ಅಂದರೆ ಇನ್ನು ದೇಶ ಅವ್ನಿಗೆ ಇನ್ನೇನಕ್ಕೆ ಮಾಡಬೇಕು? ಆ ದೇಶ ಅವ್ನಿಗೇನಕ್ಕೆ ಟೈಮ್ ಕೊಡಬೇಕು? ಅವನಿಗೆ ಆ ಕರೆಂಟ್ ಕಟ್ ಮಾಡಬೇಕು, ವಾಟ್ರ್ ಬಿಲ್ ಕಟ್ ಏನು ಕೊಡಬಾರ್ದು, ಕರೆಂಟ್ ಕೊಡಬಾರ್ದು, ನೀರು ಕೊಡಬಾರ್ದು, ಸೌಲಭ್ಯ ಕೊಡಬಾರ್ದು, ಆಧಾರ್ ಕಾರ್ಡ್, ಈ ರೇಷನ್ ಕಾರ್ಡ್ ಏನೂ ಕೊಡಬಾರ್ದು, ಸಾಯಿ ಅಂತ ಬಿಟ್ಬಿಡೋಕು. ಇವು ಯಾರು ಓಟ್ ಹಾಕ್ದೇ ಇರೋರಿಗೆಲ್ಲ ಇದು ಪಕ್ಕಾ ಮಾತಿದು. ಏನು ಕೊಡಬೇಡಿ. ಯಾಕೆ ನಮ್ಮ ದೇಶಕ್ಕೆ ನೀನು ಓಟೇ ಆಗ್ತಿಲ್ಲ, ನಮ್ಮ ದೇಶ ನಿಂಗೆ ಯಾಕೆ ಏನಕ್ಕೆ ಮಾಡ್ಬೇಕು ನಾನು ನಿಂಗೆ? ಇದು ಚೆನ್ನಾಗಿದೆ ಸರ್, ಒಳ್ಳೊಳ್ಳೆ ಐಡಿಯಾಲಜಿ ಬಂದು. ಏನು ಅಂದರೆ ಬೆಳಗ್ಗೆ ಅಂದರೆ ಸಿಕ್ಕಾಪಟ್ಟೆ ರಿವ್ಯೂಸ್ ಎಲ್ಲ ನಾವು ಮಾಡಿದ್ವಿ. ಎಲ್ಲ ಏನು ಹೇಳ್ತಿದ್ದಾರೆ ಅಂದರೆ ಸಿನಿಮಾ ಚೆನ್ನಾಗಿಲ್ಲ, ಶಂಕರ್ ಅವರು ಏನೋ ಫೈಲ್ ಅಡ ಮಾಡ್ತಾ ಇದ್ದಾರೆ. ಸೊ ಲಾಸ್ಟ್ ಇಂಡಿಯನ್ 2 ಹಂಗೆ ಆಯಿತು, ಅದೇ ಥರ ಇದೆ ಸರ್. ನಾನು ಸಿನಿಮಾದಲ್ಲಿ ಕಂಟೆಂಟ್ ನೋಡ್ತೀನಿ ಸರ್. ಆ್ಯಕ್ಷನ್ನು ಅದು ಇದು ಓಕೆ, ಅದು ಕಮರ್ಷಿಯಲ್ ಮೂವೀಸೇ ಬೇರೆ. ಇದು ಕಂಟೆಂಟ್ ನೋಡ್ತೀನಿ ನಾನು. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಜನ ತೊಗೊಳೋದ್ರಲ್ಲಿ ಇರುತ್ತೆ ಸರ್. ನನಗಂತೂ ತುಂಬ ಹತ್ತಿತು. ಮ್ಯೂಸಿಕ್ ಹೇಗಿದೆ? ಎಲ್ಲ ಚೆನ್ನಾಗಿದೆ, ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಅದಕ್ಕೆ ಯೂತ್ ಎಲ್ಲ ನೋಡ್ಬೇಕು ಮೈನು. ಒಳ್ಳೊಳ್ಳೆ ಕಂಟೆಂಟ್ ಇದೆ, ಇದನ್ನು ತೊಗೊಂಡು ನಾವು ನಮ್ಮ ದೇಶಕ್ಕೆ ಏನು ಮಾಡ್ಬೋದು. ಕೂಡ ಕಾರ್ತಿಕ್ ಸುಬ್ರಾಜ್ ಅನ್ನೋ ಒಂದು ತಮಿಳ ಸ್ಟೋರಿ ಚೆನ್ನಾಗಿದೆ ಸರ್. ಸ್ಟೋರಿ ಹಳೆ ಎಲಿಮೆಂಟು, ತಂದೆ ಸ್ಟೋರಿ, ಅದು ಇದು ಅಂತ ಬಿಟ್ಟರೆ ಹೇಳೋಣಲ್ಲ ಸರ್. ನಾನು ದೇಶದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮ ಯೂತ್ ಎಲ್ಲ ಬಂದು ನೋಡಿದ್ರೆ ಒಳ್ಳೊಳ್ಳೆ ಐಡಿಯಾಲಜಿ ಸಿಗುತ್ತೆ, ಐಡಿಯಾ ಸಿಗುತ್ತೆ ನಮಗೆ. ಏನು ಮಾಡ್ಬೋದು, ನಾವೇನು ಚೇಂಜ್ ಮಾಡ್ಬೋದು, ಇಲ್ಲ ಎಲ್ಲೇ ತಪ್ಪು ನಡೀತಿದೆ, ಎಲ್ಲಿ ಧ್ವನಿ ಹತ್ಬೇಕು, ಎಲ್ಲಿ ಮಾತಾಡ್ಬೇಕು ಅಂತ ಪಕ್ಕ ತಿಳ್ಕೊತೀವಿ. ಒಳ್ಳೆ ಸಿನಿಮಾ. ಸೊ ಒಟ್ಟಿನಲ್ಲಿ ಗೇಮ್ ಚೇಂಜರ್ ಅಂದರೆ ಒಳ್ಳೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ಯೂತ್ ಎಲ್ಲ ಬಂದು ನೋಡ್ಬೇಕು ಫಸ್ಟು. ನಮ್ಗೇನೇನು ಅನ್ಯಾಯ ಆಗ್ತಿದೆ ಪಕ್ಕ ಸರ್. ಇದೆಲ್ಲ ಅಂದರೆ ನಾವು ಮೊದಲಿನ ಥರ ಇಲ್ಲ ಸರ್. ಅವಾಗೆಲ್ಲ ಯೂತ್ ಅಂದರೆ ಹೆಂಗೆ ಭಗತ್ ಸಿಂಗ್ ಸರ್, ಸ್ವಾಮಿ ವಿವೇಕಾನಂದ ಆಗಲಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಅವರು ಯೂತ್ ಹೆಂಗಿತ್ತು ಅವ್ರದ್ದೆಲ್ಲ. ನನ್ನ ದೇಶಕ್ಕೆ ಏನಾದ್ರು ಮಾಡ್ಬೇಕು ಅನ್ನೋ ನುಗ್ತಾ ಇದ್ದೀವಿ. ಇವಾಗೆಲ್ಲ ನರ್ಸತ್ತೋಗಿರೋ ಥರ ಆಗೋಗ್ಬಿಟ್ಟಿದ್ದೀವಿ. ಅದು ಹಂಗೆ ನಮ್ಗೆ ನಾವೇ ತೊಗೊಬಿಟ್ಟಿದ್ದೀವಿ, ಯಾರೂ ಮಾಡಿಲ್ಲ ನಮ್ಮನ್ನು. ನಮ್ಗೆ ಯಾಕೆ ಅನ್ನೋದು ಬಿಟ್ಟು ನನ್ನ ದೇಶಕ್ಕೆ ನಾನೇನು ಕೊಡುಗೆ ಕೊಡ್ತಾಯಿದ್ದೀನಿ, ಎಲ್ಲಿ ಅನ್ಯಾಯ ಆಗ್ತಿದೆ, ಎಲ್ಲಿ ಮಾತಾಡಬೇಕು. ಯಾಕೆ ಗೌರ್ಮೆಂಟ್ ಆದರೆ ಏನು, ನೀನು ಗೌರ್ಮೆಂಟ್ ಆದರೆ ರಾಜರು ನಾವು. ಕರೆಕ್ಟ್ ಅಲ್ವಾ ಸರ್? ನಾವು ಓಟ್ ಎಲೆಕ್ಷನ್ ದಿನ ನಾನು ತೋರಿಸ್ತೀನಿ ನಾನೇನು ಅಂತ. ಆ ಧೈರ್ಯ ಯಾರಿಗೂ ಬರ್ತಿಲ್ಲ. ತಗೋಬೇಕು, ನಮ್ಮಲ್ಲಿ ನಾವು ತೊಗೋಬೇಕು, ಎಲ್ಲರಲ್ಲೂ ಬರಬೇಕು. ಚೆನ್ನಾಗಿದೆ, ಒಳ್ಳೆ ಸಿನಿಮಾ ಸರ್. ಎಲ್ಲರೂ ಬಂದು ನೋಡಿ, ನಿಮ್ಮ ಜೀವನಕ್ಕೆ ಅನ್ವಯ ಆಗುತ್ತೆ. ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು.